ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ನನ್ನ ಮಂಡೇ ಡೈಲಿ ರೂಟೀನ್ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ಲಾಗಲ್ಲಿ ನಾನು ಕೆಲವೊಂದು ಕಿಚನ್ ರೆಸಿಪಿಗಳ ಜೊತೆಗೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ರೂಟೀನ್ ವ್ಲಾಗನ್ನು ನಾನೀಗ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾನಿಲ್ಲಿ ತುಂಬ ದಿನ ಆಗಿತ್ತು ಮನೆಯಲ್ಲಿರುವಂಥ ಇಂಡೋರ್ ಪ್ಲಾಂಟ್ಸ್ನ ಕ್ಲೀನ್ ಮಾಡಿಕೊಂಡು, ಅಂದರೆ ನಾನು ಗ್ಲಾಸ್ ಬಾಟಲ್ಸಲ್ಲಿ ಜೊತೆಗೆ ಗ್ರಾಸರೀಸ್ ಬಾಟಲ್ಸ್ನಲ್ಲಿ ಇಂಡೋರ್ ಪ್ಲಾಂಟ್ಸ್ನ ನೀರಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ, ಅದನ್ನು ತುಂಬ ದಿನ ಅಂದರೆ ಒಂದು 2 ತಿಂಗಳಾಯಿತು ಕ್ಲೀನ್ ಮಾಡಿ. ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ. ಈಗ ಸಮ್ಮರ್ ಇರೋದ್ರಿಂದ ನೀರಿನ ಕೊರತೆ ಇದೆ, ಹಾಗಾಗಿ ನೀರನ್ನು ವೇಸ್ಟ್ ಮಾಡೋದು ಬೇಡ ಅಂತ ನಾನು 2 ಮಂತ್ಸಿಂದ ಪ್ಲಾಂಟ್ಸ್ನೇನನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಾನಿವತ್ತು ಕ್ಲೀನ್ ಮಾಡ್ಕೊಳ್ಳೋಣ, ಯಾಕಂದರೆ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಬಾಟಲ್ಸಲ್ಲಿ. ಜೊತೆಗೆ ಡಸ್ಟ್ ಕೂಡ ತುಂಬಾ ಇದೆ, ಸ್ಟೋನ್ಸಲ್ಲೂ ಅಷ್ಟೇ, ಪ್ಲಾಂಟ್ಸಲ್ಲೂ ಅಷ್ಟೇ. ಅದಕ್ಕೋಸ್ಕರನೇ ಇವತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ, ಹೇಗಿದ್ದರೂ ಫ್ರೀಯಾಗಿದ್ದೀನಿ ಅಂದ್ಬಿಟ್ಟು ಈಗ ಇಂಡೋರ್ ಪ್ಲಾಂಟ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲೆಲ್ಲ ಇಟ್ಟಿದ್ದೆ ಇಂಡೋರ್ ಪ್ಲಾಂಟ್ಸ್ನ, ಅಂದರೆ ರೂಮಲ್ಲಿ, ಹಾಲಲ್ಲಿ, ಕಿಚನಲ್ಲಿ ಎಲ್ಲದನ್ನು ತೊಗೊಂಡು ಬಂದು ಕಿಚನಲ್ಲಿ ಸಿಂಕ್ ಹತ್ರ ತೆಗೆದು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಗಿಡಗಳಲ್ಲಿ, ಅಂದರೆ ಎಲೆ ಮೇಲೆ ಡಸ್ಟು ಯಾವ ರೀತಿ ಕಾಣಿಸ್ತಾ ಇದೆ, ಹಾಗೆ ಬಾಟಲ್ಸು ಕೂಡ ಅಷ್ಟೇ ತುಂಬಾ ರಸ್ಟ್ ಹಿಡಿದಿದೆ. ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ನಾನಿಲ್ಲಿ ಎಲ್ಲ ಗಿಡಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹತ್ತತ್ರ ಒಂದು 2 ಮಂತ್ಸೇ ಆಗಿರ್ಬೋದು ನಾನು ಇಂಡೋರ್ ಪ್ಲಾಂಟ್ಸ್ನೆಲ್ಲ ಕ್ಲೀನ್ ಮಾಡಿ. ಯಾಕಂದರೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸಮ್ಮರಲ್ಲಿ ನೀರು ತುಂಬ ಬೇಕಾಗುತ್ತೆ, ನೀರನ್ನು ತುಂಬ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಇಂಡೋರ್ ಪ್ಲಾಂಟ್ಸನ್ನು 2 ಮಂತ್ಸಿಂದ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಎಲೆಗಳೆಲ್ಲ ನೋಡೋದಕ್ಕೆ ತುಂಬ ಧೂಳು ಥರ ಕಾಣಿಸ್ತಾ ಇತ್ತು. ಹಾಗೆ ಬೇರು ಕೆಲವೊಂದು ಸ್ವಲ್ಪ ಲೈಟಾಗಿ ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತಾಯಿತ್ತು. ತುಂಬ ದಿನ ನಾವು ಕ್ಲೀನ್ ಮಾಡ್ಕೊಳ್ದೆ ಇಟ್ಕೊಂಡ್ರೆ ಈ ರೀತಿ ಬೇರೆಲ್ಲ ಹಾಳಾಗುತ್ತೆ, ಜೊತೆಗೆ ಗಿಡಗಳು ಅಂದರೆ ಎಲೆಗಳು ಕೂಡ ಹಾಳಾಗುತ್ತೆ. ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಎಲ್ಲ ಗಿಡಗಳನ್ನು ತೊಗೊಂಡು ಬಂದು ನಾನಿಲ್ಲಿ ಸಿಂಕ್ ಹತ್ರ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಗಿಡಗಳ ಜೊತೆಗೆ ಸ್ಟೋನ್ಸಲ್ಲೂ ಎಷ್ಟು ಡಸ್ಟ್ ಇದೆ ಅಂತ. ಈ ಸಮ್ಮರಲ್ಲಿ ಗಾಳಿಲೇ ಧೂಳು ಬರುತ್ತಂತೆ, ಹಾಗಾಗಿ ಗಿಡ ಮತ್ತು ಸ್ಟೋನ್ಸ್ ಎರಡೂ ಕೂಡ ತುಂಬಾ ಡಸ್ಟ್ ಆಗಿತ್ತು. ಹಾಗಾಗಿ ಇವತ್ತು ಬೇರೆ ಏನು ತುಂಬಾ ಕೆಲಸ ಇಲ್ಲದೆ ಇರೋದ್ರಿಂದ ಇಂಡೋರ್ ಪ್ಲಾಂಟ್ಸ್ನ ಫಸ್ಟು ಕ್ಲೀನ್ ಮಾಡ್ಕೊಂಡು ಬಿಡೋಣ. ಯಾಕಂದರೆ ನಾಳೆ ಮಂಗಳವಾರ ಕೆಲಸ ಜಾಸ್ತಿ ಇರುತ್ತೆ, ಮಾಡೋಕ್ಕಾಗೋದಿಲ್ಲ ಅಂತ ನಾನಿವತ್ತು ಇಂಡೋರ್ ಪ್ಲಾಂಟ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಲಾಂಟ್ಸ್ನ ಎಷ್ಟು ಸೆನ್ಸಿಟಿವ್ ಆಗಿ ನಾವು ಯೂಸ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಂದರೆ ಆಗಾಗ ಕ್ಲೀನ್ ಮಾಡಿಕೊಂಡು ಪ್ಲಾಂಟ್ಸ್ನ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗಿ ಚೆನ್ನಾಗಿ ಬೆಳೆಯುತ್ತೆ ಪ್ಲಾಂಟ್ಸು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಬೇರೆಲ್ಲ ಕೊಳ್ತೋಗುತ್ತೆ, ಎಲೆ ಎಲ್ಲ ಹಳದಿ ಕಲರ್ ಆಗಿ ಉದುರೋಗುತ್ತೆ, ಗಿಡಗಳು ಹಾಳಾಗುತ್ತೆ. ಹಾಗಾಗಿ ನಾನು ತಿಂಗ್ಳಿಗೆ 1 ಸಾರಿನಾದರೂ ಪ್ಲಾಂಟ್ಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಈಗ ಸಮ್ಮರ್ ಅಲ್ವಾ, ನೀರಿನ ಅಭಾವ ಇದೆ ಅಂದ್ಬಿಟ್ಟು ನೋಡೋಣ, ಒಂದು 2 ಮಂತ್ಸ್ ವೆಯ್ಟ್ ಮಾಡೋಣ, ಆಮೇಲೆ ವಾಶ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇಟ್ಟಿದ್ದೆ. ಬಟ್ ನೋಡಿದ್ರೆ ಎಲೆ ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತಿತ್ತು, ಜೊತೆಗೆ ಬೇರು ಕೂಡ ಕೆಲವೊಂದು ಗಿಡದಲ್ಲಿ ಕೊಳ್ತೋಗ್ತಾ ಇತ್ತು. ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ನಾನಿಲ್ಲಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗಿಡಗಳನ್ನ ವಾಶ್ ಮಾಡಿದ ನಂತರ ನಾನು ಏನು ಕಲರ್ಫುಲ್ ಪೇಬಲ್ಸ್ನ ತೊಗೊಂಡಿದ್ನೋ ಅದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೆ. ಅದನ್ನು ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರು ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಆನಂತರ ಇಲ್ಲಿ ಗ್ಲಾಸ್ ಬಾಟಲ್ಸ್ ಜೊತೆಗೆ ಗ್ರಾಸರೀಸ್ ಬಾಟಲ್ಸ್ನೆಲ್ಲ ನೀಟಾಗಿ ಸೋಪ್ ಹಾಕ್ಕೊಂಡು ವಾಶ್ ಮಾಡಿಕೊಂಡು ನೀರನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಈ ಗ್ರಾಸರೀಸ್ ಬಾಟಲ್ಸ್ಗೆಲ್ಲ ಪೇಬಲ್ಸ್ನ ಹಾಕ್ತಿದ್ದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಈಗ ಅನ್ನಿಸ್ತಿದೆ ಸಮ್ಮರ್ ಮುಗಿಯೋವರೆಗೂ ಪೇಬಲ್ಸ್ನ ಹಾಕೋದು ಬೇಡ, ಯಾಕಂದರೆ ಗಿಡಕ್ಕೆ ತುಂಬಾ ನೀರು ಅವಶ್ಯಕತೆ ಇರುತ್ತೆ. ನೀರು ಬೇಗನೆ ಡ್ರೈ ಆಗಿಬಿಟ್ರೆ ಪದೇ ಪದೇ ನೀರು ಹಾಕ್ತಾ ಇರಬೇಕಾಗತ್ತೆ. ಸಮ್ಮರ್ ಮುಗಿದ್ಮೇಲೆ ಪೇಬಲ್ಸ್ನ ಬಾಟಲ್ಸ್ಗೆ ಹಾಕೋಣ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಎಲ್ಲ ಬಾಟಲ್ಸ್ಗೂ ನೀರು ಫಿಲ್ ಮಾಡಿಕೊಂಡು ಗಿಡಗಳನ್ನ ಪ್ಲಾಂಟ್ ಮಾಡ್ಕೊಳ್ತಾ ಇದ್ದೀನಿ.
ಆನಂತರ ಇಲ್ಲಿ ನಾನು ಜೂಟ್ದು ಬ್ಯಾಸ್ಕೆಟ್ ತೊಗೊಂಡಿದ್ದೆ ಅಲ್ವಾ, ಆ ಬ್ಯಾಸ್ಕೆಟ್ಗೆಲ್ಲ ಪೇಬಲ್ಸ್ನ ಹಾಕ್ಕೊಂಡು ಒಂದೊಂದು ಗಿಡಗಳನ್ನ ಮಧ್ಯದಲ್ಲಿ ಇಟ್ಕೊಂಡು ಪೇಬಲ್ಸ್ನ ಸುತ್ತ ಹಾಕ್ಕೊಳ್ತಾ ಇದ್ದೀನಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ಇಂಡೋರ್ ಪ್ಲಾಂಟ್ಸನ್ನು ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಯಿತು. ಹಾಗಾಗಿ ಇವತ್ತು ಲಂಚಿಗೆ ಅಡುಗೆ ಮಾಡೋಕ್ಕೋದ್ರೆ ಟೈಮ್ ಆಗಿಬಿಡುತ್ತೆ. ಸಿಂಪಲ್ಲಾಗಿ ಟೊಮೊಟೊ ಬಾತ್ನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ತರಕಾರಿ ಹಾಗೆ ಟೊಮೊಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮಸಾಲಾನ ರುಬ್ಕೊಳ್ತಾ ಇಲ್ಲ, ಸಿಂಪಲ್ಲಾಗಿ ಟೊಮೊಟೊ ಬಾತ್ನ ಮಸಾಲ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಚಕ್ಕೆ, ಲವಂಗ, ಪಲಾವ್ ಎಲೆ, ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಹುಳಿ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೇಗ ಕುಕ್ಕಾಗಲಿ ಅಂತ ನಾನಿಲ್ಲಿ ಚಿಟಿಕೆ ಅರಿಶಿನ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಟೊಮೊಟೊನ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಬೇಗನೆ ಸಾಫ್ಟ್ ಆಗಬೇಕಂದ್ರೆ ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಸಾಕು, ಬೇಗನೆ ಸಾಫ್ಟ್ ಆಗುತ್ತೆ. ಈಗ ಟೊಮೊಟೊ ಕೂಡ ಬೇಗ ಕುಕ್ ಆಗಿದೆ. ನಾನೀಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವುದೆಲ್ಲ ತರಕಾರಿ ಇಷ್ಟ ಆಗುತ್ತೋ ಎಲ್ಲ ತರಕಾರಿಗಳನ್ನು ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಗೆಡ್ಡೆಕೋಸನ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ತರಕಾರಿ ಸ್ವಲ್ಪ ಕುಕ್ಕಾದ ನಂತರ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗೆ ಖಾರ, ಉಪ್ಪು ಎಲ್ಲ ಹಿಡಿಬೇಕು. ತರಕಾರಿನಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗಬೇಕು. ಆಗ ನಾನು ಇದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಅಕ್ಕಿನ ಸೇರಿಸೋದ್ರಿಂದ 2 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಉಪ್ಪನ್ನು ಸೇರಿಸಿರೋದ್ರಿಂದ ಉಪ್ಪು ನೋಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ ನಂತರ ಮತ್ತೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ನಾನು ಪಲಾವು, ಟೊಮೊಟೊ ಬಾತು ಈ ರೀತಿ ರೈಸ್ನ ಮಾಡುವಾಗ ಯಾವಾಗಲೂ ನೀರು ಕುದಿ ಬಂದ ನಂತರನೇ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡೋದು. ಹಾಗಾಗಿ ಇವತ್ತು ಕೂಡ ಹಾಗೆ ಮಾಡಿದೆ. ಈಗ ಕುಕ್ಕರ್ ವಿಷಲ್ ಬಂದು ವಿಷಲ್ ಹೋಗಿ ಕುಕ್ಕರ್ ತಣ್ಣು ಕೂಡ ಆಗಿತ್ತು. ನಾನೀಗ ಕುಕ್ಕರ್ ಲಿಡನ್ನು ಓಪನ್ ಮಾಡಿ ರೈಸ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ರೈಸ್ ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಜೊತೆಗೆ ಟೊಮೊಟೊ ಬಾತ್ ಅಷ್ಟೇ ಉದುರುದ್ರಾಗಿದೆ, ಅಕ್ಕಿ ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿದೆ. ನಾವು ಈ ಟೊಮೊಟೊ ಬಾತ್ ಮಾಡೋದಕ್ಕೆ ಯಾವುದೇ ರೀತಿ ಮಸಾಲೆನ ಗ್ರೈಂಡ್ ಮಾಡಿ ಹಾಕಿಲ್ಲ, ಮಸಾಲ ಪೌಡರ್ನ ಯೂಸ್ ಮಾಡಿ ಟೊಮೊಟೊ ಬಾತ್ನ ಮಾಡಿರೋದು. ಆದರೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ ಅಂದರೆ ಸೇಮ್ ನಾವು ವೆಜಿಟೇಬಲ್ ಬಿರಿಯಾನಿ ಮಾಡ್ತೀವಲ್ವ ಅದೇ ರೀತಿ ಟೇಸ್ಟ್ನ ಕೊಡುತ್ತೆ ಈ ಟೊಮೊಟೊ ಬಾತ್. ಖಂಡಿತ ಮಿಸ್ ಮಾಡಿದೆ ನೀವು ಕೂಡ ಒಂದ್ಸಾರಿ ಈ ರೀತಿ ಟೊಮೊಟೊ ಬಾತ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನನಗೆ. ಹಾಗೆ ನಾನು ಲಂಚೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆನಂತರ ಫ್ರೆಶ್ ಅಪ್ ಆಗಿ ಬಂದು ಈಗ ಗಿಡಗಳಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬಕೆಟ್ ಗಾರ್ಡನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ತುಂಬ ದಿನ ಆಗಿತ್ತು ನೀರನ್ನು ಹಾಕಿ. ವಾರಕ್ಕೆ 1 ಸಾರಿ ನೀರನ್ನು ಹಾಕ್ಕೊಳ್ತೀನಿ ಗಿಡಗಳಿಗೆ. ಹಾಗಾಗಿ ತುಂಬಾ ಸೊರಗೋಗಿತ್ತು. ಇವತ್ತು ನೀರನ್ನು ಹಾಕ್ಕೊಳ್ಳೋಣ ಅಂತ ಎಲ್ಲ ಗಿಡಗಳಿಗೆ 2 ಜಗ್ಗು ಕರೆಕ್ಟಾಗಿ ನೀರನ್ನು ಹಾಕ್ಕೊಂಡು ಆನಂತರ ನಾನು ಕಿಚನ್ಗೆ ಬಂದಾಗ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕಿತ್ತು. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನೆಯಲ್ಲಿ ತರಕಾರಿ ಏನೂ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಟೊಮೊಟೊ ಮಾತ್ರ ಇತ್ತು. ಹಾಗಾಗಿ ಇವತ್ತು ಮನೆಯಲ್ಲಿ ಸೀಗಡಿ ಇತ್ತು. ಸೀಗಡಿನ ಯೂಸ್ ಮಾಡಿಕೊಂಡು ಯಾಕೆ ಸಾಂಬಾರು ಮಾಡಬಾರ್ದು ಅಂತ ನಾನಿಲ್ಲಿ ಸೀಗಡಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸೀಗಡಿನ ನಾವು ತುಂಬ ದಿನ ಇಟ್ಕೊಂಡ್ರೆ ಸೀಗಡಿ ಟೊಳ್ಳಾಗ್ಬಿಡುತ್ತೆ, ಅಂದರೆ ತುಂಬಾ ಒಣಗೋಗಿ ಟೊಳ್ಳಾಗ್ಬಿಡುತ್ತೆ. ಅದು ಬೇರೆ ಈಗ ಸಮ್ಮರ್ ಅಲ್ವಾ, ಹಾಗಾಗಿ ನಾನಿವತ್ತು ಸೀಗಡಿ ಸಾಂಬಾರು ಮಾಡೋಣ ಅಂತ 2 ದಪ್ಪದಾದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಹುಳಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ.
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಯಾವುದೇ ಸಾಂಬಾರಾಗಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ ಸಿಗುತ್ತೆ. ಈಗ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ನಾನು ಬಿಗ್ ಬಾಸ್ಕೆಟಿಂದ ಸೀಗಡಿನ ತರಿಸ್ಕೊಂಡಿದ್ದೆ. ಈಗ ಆ ಸೀಗಡಿನ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಟ್ರೆ ಸೀಗಡಿ ಸ್ಮೆಲ್ ಬರಲ್ಲ, ಅಂದರೆ ಹಾಳಾಗೋದಿಲ್ಲ. ಹಾಗಾಗಿ ಎಲ್ಲ ಸೀಗಡಿನೂ ಹಾಕ್ಕೊಂಡು ನಾನಿಲ್ಲಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಮೀನು ಸೀಗಡಿನ ಫ್ರೈ ಮಾಡುವಾಗ ಅದರದ್ದೊಂದು ಅರೋಮ ಬಿಟ್ಕೊಳ್ಳುತ್ತೆ. ಅದು ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಆ ಅರೋಮ ಬಿಟ್ಕೊಂಡಾಗ ನಾವು ಅದನ್ನು ಕೆಳಗಿಳಿಸ್ಕೊಂಡ್ರೆ ಸಾಕು. ಈಗ ನಾನು ಸೀಗಡಿನ ಫ್ರೈ ಮಾಡಿಕೊಂಡು ಕೆಳಗಿಳಿಸ್ಕೊಂಡು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಜೀರಿಗೆ ಚಿಟಪಟ ಅಂದ ನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊನೂ ಕೂಡ ಸಾಫ್ಟ್ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗ ಆಲ್ರೆಡಿ ಪ್ರತಿ ವಿಡಿಯೋನಲ್ಲೂ ಹೇಳಿರೋ ಹಾಗೆ ಟೊಮೊಟೊ ಬೇಗನೆ ಸಾಫ್ಟ್ ಆಗಬೇಕಂದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟಾಗಿ ಕುಕ್ ಆಗುತ್ತೆ. ಈಗ ಟೊಮೊಟೊ ಕೂಡ ಸಾಫ್ಟಾಗಿ ಬೇಯ್ತಾ ಇದೆ, ನೋಡ್ತಾ ಇರ್ಬೋದು. ಟೊಮೊಟೊ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ. ನಾನೀಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿರೋಂಥ ಸಾಂಬಾರು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡರ್ ಜೊತೆಗೆ ನೀವು ಚಿಲ್ಲಿ ಪೌಡರ್ನು ಬೇಕಾದರೆ ಸೇರಿಸ್ಕೊಳ್ಬೋದು. ಆನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಂಡು ಎಣ್ಣೆ ಜೊತೆ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಖಾರ ಎಲ್ಲ ಹೋಗಬೇಕು, ಎಣ್ಣೆ ಬಿಟ್ಕೊಳ್ಬೇಕು ಮಸಾಲ ಪೌಡರ್ನಲ್ಲಿ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದು ಫ್ರೈ ಆದ ನಂತರ, ಅಂದರೆ ಮಸಾಲ ಪೌಡರ್ನಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕರಿ ಕನ್ಸಿಸ್ಟೆನ್ಸಿ ಯಾವ ಪ್ರಮಾಣದಲ್ಲಿ ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು. ನೀರನ್ನು ಸೇರಿಸ್ಕೊಂಡ ನಂತರ ಒಂದು ಕುದಿ ಬರೋದಕ್ಕೆ ಬಿಟ್ಟು, ಒಂದು ಕುದಿ ಬಂದ ನಂತರ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಸೀಗಡಿನ ವಾಶ್ ಮಾಡಿಕೊಂಡು ಸೇರಿಸ್ಕೊಂಡು ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೀಗಡಿ ಕರಿಮೀನು ಸಾಂಬಾರಿಗೆ ಹುಣಸೆಹಣ್ಣಿನ ರಸ ಸೇರಿಸಿದ್ರೇ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆನಂತರ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಸೀಗಡಿ ಸಾಂಬಾರು ತಿನ್ನೋದಕ್ಕೆ ರೆಡಿಯಾಗಿದೆ. ಇದ್ರ ಘಮ ಯಾವ ರೀತಿ ಹರಡ್ಕೊಂಡಿದೆ ಅಂದರೆ ಮನೆಯಿಂದ ಹೊರಗಡೆನೂ ಕೂಡ ಘಮ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಸೀಗಡಿ ಸಾಂಬಾರು ರೆಡಿಯಾಗಿದೆ. ನಾನು ಈ ಸೀಗಡಿ ಸಾಂಬಾರನ್ನ ಮುದ್ದೆ ಮತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ತೀನಿ. ಇವತ್ತಿನ ವೀಡಿಯೋಗೆ ನಾನು ವಾಯ್ಸ್ ಓವರ್ನ ಮಾಡುವಾಗ ಮಳೆ ಸ್ಟಾರ್ಟ್ ಆಯಿತು. ಸೊ ತುಂಬಾ ಡಿಸ್ಟರ್ಬ್ ಇದೆ ಈ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.